ಸೊ ಇಲ್ಲಿ ಏನಾಗುತ್ತಂದರೆ ಅದು ಕಲ್ಚರ್ ಮೇಲೆ ಹೋಗುತ್ತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇಲ್ಲಿ ಥಿಯೇಟ್ರ್ ಕಲ್ಚರ್ ಜಾಸ್ತಿ ಸ್ಟ್ರಾಂಗ್ ಆಗಿದೆ ಬೆಂಗಳೂರಲ್ಲಿ. ಅದು ಹೈದರಾಬಾದಲ್ಲಿ ಇಲ್ಲ, ಅಷ್ಟಿಲ್ಲ. ಥಿಯೇಟ್ರ್ ಕಲ್ಚರಲ್ಲಿ ನಮಗೇನು ಹೇಳ್ಕೊಡುತ್ತೆ, ಏನೇ ಆಗಲಿ ನಮ್ಮ ಜೀವನ ಪೂರ್ತಿ ನಾನು ಈ ಕಲೆಗೆ ನಾನು ಕೊಡ್ತೀನಿ. ಆನ್ ಟೈಮ್ ಇರಬೇಕು, ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ರಂಗಭೂಮಿ ನಮ್ಮ ಎಲ್ಲ ರಂಗಭೂಮಿನೂ ಸಿಮಿಲರೇ, ಡಿಸಿಪ್ಲಿನ್ ಇಸ್ ದ ಬೇಸ್. ಬಟ್ ಥಿಯೇಟ್ರ್ ಕಲ್ಚರ್ ಹೈದರಾಬಾದಲ್ಲಿ ಸ್ವಲ್ಪ ಕಮ್ಮಿ, ಕನ್ನಡದಲ್ಲಿ ಜಾಸ್ತಿ ಇರೋದ್ರಿಂದ ದೇ ಡಿಮ್ಯಾಂಡ್ ಮೋರ್ ಫ್ರಮ್ ಆ್ಯಕ್ಟರ್ಸ್. ಅದಕ್ಕೆ ನಮ್ಮ ಕರ್ನಾಟಕ ಅಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದು. ತೆಲುಗು ಮಾಡ್ತಿಲ್ವಾ? ತೆಲುಗು ಅಫ್ಕೋರ್ಸ್ ಮಾಡ್ತಿದೆ, ಬಟ್ ಅಲ್ಲೂ ಇವಾಗ ಐಲ್ ಜಸ್ಟ್ ಟೆಲ್ ಯು ದ ಬೇಸಿಕ್ ಥಿಂಗ್. ಅಫ್ಕೋರ್ಸ್ ನಾನು ಆನ್ ಏರ್ ಹೇಳ್ತಾ ಇದ್ದೀನಿ, ಇದು ಗೊತ್ತಿರೋದೇನೆ. ಇವಾಗ ಕನ್ನಡದಲ್ಲಿ 4 ಮೇನ್ ಚಾನಲ್ಸ್ ಇದೆ ಫಿಕ್ಷನಲ್ಲಿ. ಯು ಹ್ಯಾವ್ ಅಫ್ಕೋರ್ಸ್ ಯು ನೋ ದ ನೇಮ್ಸ್. ಅದರಲ್ಲಿ 3 ಚಾನಲ್ಗಳು ಕಂಪ್ಲೀಟಾಗಿ ಲೈವ್ ಸೌಂಡ್ ಇರುತ್ತೆ, ಸಿಂಕ್ ಸೌಂಡ್. ಬೇಸಿಕ್ಲಿ ನಾವು ಮಾತಾಡ್ತಿರೋದು ಏನಿರುತ್ತೋ ಆ್ಯಸ್ ಇಟ್ ಈಸ್ ಅದನ್ನು ರೆಕಾರ್ಡ್ ಮಾಡಿ ಇಟ್ ವಿಲ್ ಗೋ ಫಾರ್ ಟೆಲಿಕಾಸ್ಟ್. ಅದನ್ನು ಪ್ರಾಸೆಸ್ ಮಾಡಿ ಇಟ್ ವಿಲ್ ಗೋ ಫಾರ್ ಟೆಲಿಕಾಸ್ಟ್. ಆ ಟೈಮಲ್ಲಿ ಪ್ರಾಂಪ್ಟ್ ಟು ಪ್ರಾಂಪ್ಟ್ ಹೋಗೋ ಡೈಲಾಗ್ಸ್ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಜನ ಪ್ರಾಂಪ್ಟ್ಸ್ ತಗೊಂಡ್ರು ಒಂದು 2 ಲೈನ್ಸ್ 3 ಲೈನ್ಸ್ ತಗೊಂಡು ಆಮೇಲೆ ಸ್ವಲ್ಪ ತಗೊಳ್ಬೋದು. ಬಿಕಾಸ್ ಸೀರಿಯಸ್ ಸೀನ್ಸ್ ಇರುತ್ತೆ, ಅಳ್ತಾ ಇರ್ತೀವಿ ಅಥವಾ ಕಿರ್ಚ್ತಾ ಇರ್ತೀವಿ, ಫಂಬಲ್ ಆಗುತ್ತೆ, ಕ್ಲಿಯರಾಗಿ ಬರಲ್ಲ. ಜನರಿಗೆ ಏನು ನಮ್ಮ ವಾಯ್ಸ್ ಕ್ಲಿಯರಾಗಿ ರೀಚ್ ಆಗಬೇಕಲ್ವಾ, ಅಂಥ ಟೈಮಲ್ಲಿ ಅಫ್ಕೋರ್ಸ್ ವಿಲ್ ಟೇಕ್ ಪ್ರಾಂಪ್ಟ್ಸ್. ಇಲ್ಲೇನಾಗುತ್ತೆ ಅಂದರೆ ತೆಲುಗು, ತಮಿಳ್, ಮಲಯಾಳಂ ರೆಗ್ಯುಲರಾಗಿ ಎಲ್ರಿಗೂ ಪ್ರಾಂಪ್ಟ್ಸ್ ಇದೆ. ವೈ ಪ್ರಾಂಪ್ಟ್ಸ್ ರೆಗ್ಯುಲರ್ ಅಂದರೆ ಆ ಭಾಷೆಯವ್ರಿಗೂ ಪ್ರಾಂಪ್ಟ್ ಮಾಡ್ತಾರೆ, ಆ ಭಾಷೆಯವ್ರಿಗೂ ಪ್ರಾಂಪ್ಟ್ ಮಾಡ್ತಾರೆ. ಯಾಕೆ ಆ ಥರ ಸಿಚುವೇಶನ್ ಇದೆ ಅಂದರೆ ಅಲ್ಲಿ ಅವರು ಬೇರೆ ಸ್ಟೇಟ್ಗಳಿಂದ ಕರ್ಕೊಳ್ಳೋದು ಜಾಸ್ತಿ. ಓಕೆ, ಅವ್ರು ಯಾಕೆ ಅದು ಕರ್ಕೊಳ್ತಾರೆ ಅಂದರೆ ಅವ್ರಿಗೆ ಶೆಡ್ಯೂಲ್ ಪ್ರಕಾರ ಮಾಡ್ತಿರ್ತಾರೆ. ಫಸ್ಟ್ ವೀಕ್, ಥರ್ಡ್ ವೀಕ್, ಸೆಕೆಂಡ್ ವೀಕ್, ಫೋರ್ತ್ ವೀಕ್, ಅಥವಾ 1 to 15 ಅಥವಾ 16 to 30 ಡಿಪೆಂಡಿಂಗ್ ಆನ್ ದರ್ ಶೆಡ್ಯೂಲ್. ಆ ಶೆಡ್ಯೂಲ್ ಡೇಟ್ಸಲ್ಲೇ ಶೂಟ್ ಮಾಡೋದು, ಬೇರೆ ಡೇಟ್ಸ್ ಕೊಡೋದೇ ಇಲ್ಲ. ಬಿಕಾಸ್ ಅದೇನು ಅಡ್ವಾಂಟೇಜ್ ಬರುತ್ತೆ, ಒಬ್ಬ ಆರ್ಟಿಸ್ಟ್ 2-3 ಸೀರಿಯಲ್ ಈಸಿಯಾಗಿ ಮಾಡ್ಕೋಬೋದು ಬಿಕಾಸ್ ಆಫ್ ದ್ಯಾಟ್. ಆ ಆರ್ಗನೈಸ್ಡ್ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅಲ್ಲಿರೋ ಆರ್ಟಿಸ್ಟ್ಗಳ ಡೇಟ್ಸ್ ಇಲ್ಲ ಅಂತ ಬೇರೆ ಸ್ಟೇಟ್ ಆರ್ಟಿಸ್ಟ್ಗಳನ್ನ ಹುಡುಕ್ತಾರೆ. ಅವ್ರನ್ನ ಕರ್ಕೊಂಡೋಗಿ, ಫಾರ್ ಎಕ್ಸಾಂಪಲ್ ನನ್ನ ಕರೀತಾರಲ್ಲ, ನಮ್ಮನ್ನು ವಿ ಹ್ಯಾವ್ ಅ ಹೋಟೆಲ್, ಅಲ್ಲಿ ಸ್ಟೇ ಆಗ್ತೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟ್ ಮಾಡ್ತೀವಿ, ಮತ್ತೆ ನಾವು ಹೋಟೆಲ್ಗೆ ಹೋಗ್ತೀವಿ, ಮತ್ತೆ ಅವರೇ ಪಿಕ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ನಮ್ಮ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ. ಎಲ್ಲವೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ. ನಮ್ಮ ಅನುಕೂಲ ಅಲ್ಲ, ಅಫ್ಕೋರ್ಸ್ ನಮ್ಮ ಅನುಕೂಲ ಏನಂತಾರೆ, ನಮ್ಮ ಕಂಫರ್ಟ್ ಇರಬೇಕು. ಬಟ್ ನಾವು ಮನೆಯಿಂದ ದೂರ ಇದ್ದೀವಿ, ಸೊ ನಮ್ಮ ಅನುಕೂಲ ಹೇಗಾಗುತ್ತೆ? ಸೊ ನಾವು ನಮ್ಮ ಹೋಮ್ಲ್ಯಾಂಡ್ ಬಿಟ್ಟು, ಅಂದರೆ ನಮ್ಮ ಜಾಗ ಬಿಟ್ಟು ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರ್ತೀವಿ. ಆವಾಗ ನಮ್ಮ ಫೋಕಸ್ ಎಲ್ಲ ಅದ್ರ ಮೇಲೆ ಇರುತ್ತೆ. ಅದೇ ಹೇಳಿದ್ದೆ, ಅಂದರೆ ನೀವು ಇಲ್ಲಿಂದ ಹೋಗ್ತಾ ಇರುವಂತಹ ಕಾರಣಕ್ಕೆ ನೀವು ಕೇಳಿದ್ದೆಲ್ಲವನ್ನು ಕೊಡ್ತಾರೆ ಅಂತ. ಕೊಡ್ತಾರೆ, ಬಟ್ ಅಲ್ಲಿರೋಗೂ ಕೊಡ್ತಾರಲ್ವಾ? ಅಲ್ಲ, ನೀವು ಇಲ್ಲೇ ಇದ್ದು ನೀವು ಕೇಳಿದ್ದೆಲ್ಲ ಕೊಡಲ್ವಲ್ಲ ಇಲ್ಲಿ? ಬಟ್ ಇಲ್ಲಿ ಅಷ್ಟು ಬೇರೆ ಕಡೆ ಸ್ಟೇಟಿಂದ ಕರ್ಕೊಂಡು ಬರೋ ಆರ್ಟಿಸ್ಟ್ಗಳಿಲ್ಲ ಅಲ್ವಾ? ಓಕೆ, ಆ ಕಲ್ಚರ್ ಇಲ್ಲ ಅಲ್ವಾ? ಬಿಕಾಸ್ ಇಲ್ಲಿ ವಿ ಆರ್ ಆಲ್ರೆಡಿ ಪ್ರೊಡ್ಯೂಸಿಂಗ್ ಸೋ ಮೆನಿ ಆರ್ಟಿಸ್ಟ್ಸ್. ಓಕೆ, ಸಿಂಪಲಾಗಿ ಹೇಳ್ತೀನಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತಾರೆ. ಡಿಮ್ಯಾಂಡ್ ಜಾಸ್ತಿ ಇದ್ದಷ್ಟು ಸಪ್ಲೈ ಹೆಚ್ಚಾದರೆ ಈಕ್ವಲ್ ಆಗಿರುತ್ತೆ. ಬಟ್ ಡಿಮ್ಯಾಂಡ್ ಜಾಸ್ತಿಯಾಗಿ ಸಪ್ಲೈ ಕಡಿಮೆ ಆದರೆ ಈ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಜಾಸ್ತಿ ಆಗುತ್ತೆ. ಅದೇ ಡಿಮ್ಯಾಂಡ್ ಸಪ್ಲೈ ಜಾಸ್ತಿ ಆದರೆ ಡಿಮ್ಯಾಂಡ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಆಗೇನಾಗುತ್ತೆ, ಈ ಆರ್ಟಿಸ್ಟ್ಗಳಿಗೆ ಪೇಮೆಂಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿ ಅಮೌಂಟ್ ರೆಡ್ಯೂಸಸ್ ಆ್ಯಂಡ್ ಆಲ್ಸೋ ದ ರೆವೆನ್ಯೂ ಜನ್ರೇಷನ್ ಇನ್ ಓವರ್ ಆಲ್ ಇಟ್ಸ್ ಅ ಲಿಟಲ್ ಲೆಸರ್. ಅವಾಗೇನಾಗುತ್ತೆ, ಜನ್ರೇಟ್ ಆಗ್ತಿರಲ್ಲ ರೆವೆನ್ಯೂ, ಇಟ್ ಇಸ್ ಜಸ್ಟ್ ಮನಿ ಅಷ್ಟೇ. ಸೊ ನಾನು ಒಂದು ರೀತಿ ಹೇಳೋದಾದರೆ, ನಾವು ಆ್ಯಸ್ ಅನ್ ಆರ್ಟಿಸ್ಟ್ ವಿ ಕೆನಾಟ್ ಸಿಟ್ ಆ್ಯಂಡ್ ಕಂಪ್ಲೇನ್. ನಮಗೆ ಎಲ್ಲಿ ಮಾರ್ಕೆಟ್ ವ್ಯಾಲ್ಯೂ, ನಮಗೆ ರೆವೆನ್ಯೂ ಜನ್ರೇಟ್ ಆಗ್ತಿದ್ರೆ ತಾನೇ ಅವ್ರು ನಮಗೆ ಪೇ ಮಾಡೋದು ಅಷ್ಟೇ. ದಿಸ್ ಇಸ್ ಮೈ ಕನ್ಕ್ಲೂಷನ್. ಫೈನ್. ಈಗ ಇಲ್ಲಿ ಏನು ಹೇಳ್ತಾರೆ, ನಿಮಗಾದರೆ ಈಗ ಬೇರೆ ಭಾಷೆ ಇಂಡಸ್ಟ್ರಿಗಳಲ್ಲೆಲ್ಲ ಆದರೆ ನೇರವಾಗಿ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಇಲ್ಲಿ ಮಧ್ಯದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯಾನೇಜರ್ಗಳ ಕಾಟ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು ಕೇಳ್ಪಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಆ್ಯಕ್ಚುಲಿ ಇದು ಎಲ್ಲ ಕಡೆನೂ ಇದೆ, ಐ ವಿಲ್ ಬಿ ಆನೆಸ್ಟ್ ವಿತ್ ಯು, ಎಲ್ಲ ಕಡೆನೂ ನಡೆಯುತ್ತೆ. ಬಟ್ ಅಲ್ಲೇನಾಗುತ್ತಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ದೆಮ್. ಯಾಕಂದರೆ ನಾವು ಯಾವ ಥರ ಕಾನ್ಫಿಡೆನ್ಸಲ್ಲಿ ಕೇಳ್ಬೋದು ಅಂದರೆ, ನಾನು ನನ್ನ ಜಾಗ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ನಾವು ಡಿಮ್ಯಾಂಡ್ ಮಾಡ್ಬೋದು, ರೈಟ್? ಇಲ್ಲಿ ಏನಾಗುತ್ತೆ ಅಂದರೆ ಕಾಲ್ ಎತ್ತದೇ ಇರೋದು, ಇಲ್ಲೇ ಇರ್ತೀವಿ. ಬಿಕಾಸ್
ನಮ್ಗೆ ಇಲ್ಲಿ ಇನ್ನೊಂದು ಭಯ ಏನಂದರೆ ನಮ್ಮ ಕರಿಯರ್ ಎಲ್ಲ ಹಾಳಾಗೋಗುತ್ತೋ ಅನ್ನೋ ಭಯ ತುಂಬ ಇರುತ್ತೆ. ನನಗೂ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಓಕೆ. ಸೊ ಅದು ಹಾಗೇ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಇದನ್ನು ಫೇಸ್ ಮಾಡಿರ್ತಾರೆ, ಪ್ರತಿಯೊಬ್ಬ ಆರ್ಟಿಸ್ಟು ಇದನ್ನು ಫೇಸ್ ಮಾಡೇ ಮಾಡಿರ್ತಾರೆ.